ನಾವು ಇವಾಗ ಹಿಮಾಚಲ ಬಂದ್ಬಿಟ್ಟು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಮೇಲ್ಗಡೆ ಗಂಟ ಅಲ್ಲ, ನಮ್ಮ ಬಸ್ ಬಿಡಲ್ಲ, ಅದಕ್ಕೆ ನಾವು ಗೌರ್ಮೆಂಟ್ ಬಸ್ ಹತ್ಕೊಂಡಿದೀವಿ ಎಲ್ಲಾರು. ಸೊ ಬಿಸಿಲು ಹೆಂಗ್ ಹೊಡಿತಾ ಇದೆ ಅಂತಂದ್ರೆ ನಾವು ಪಾಪ್ಕಾರ್ನ್ ಹಾಕ್ಬಿಡ್ತಾ ಇದೀವಿ ಈ ಬಿಸಿಲಲ್ಲಿ. ಬೆಂದಿ ನನಗಂತೂ ಹೆಂಗೆ ಇದೆಲ್ಲ ಬಂದ್ಬಿಡ್ತಾ ಇದೆ. ಇಷ್ಟೊಂದು ಬಿಸಿಲಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಾವು ಬೆಂಗಳೂರಲ್ಲಿದ್ದು ಈ ತರ ಆಂಧ್ರ ಪ್ರದೇಶಕ್ಕೆ ಬಂದು ಬಿಸಿಲಲ್ಲಿ ಒಣಗೋಗ್ತಾ ಇದೀವಿ. ಹಪ್ಪಳ ಹಾಕ್ತಾ ಇದೀವಿ, ಪಾಪ್ಕಾರ್ನ್ ಹಾಕ್ತಾ ಇದೀವಿ ಎಲ್ಲಾರು. ಕೂಲ್ ಆಗಿರೋಕ್ಕೋಸ್ಕರ ಐಸ್ ಕ್ರೀಮ್ ಎಲ್ಲ ತಿಂತಾ ಇರ್ತಾರೆ. ಇವಾಗ ಗೌರ್ಮೆಂಟ್ ಬಸ್, ಆಂಧ್ರ ಪ್ರದೇಶ ಗೌರ್ಮೆಂಟ್ ಬಸ್ ಅಲ್ಲಿ ಹೇಗಿದೆ ಫೀಲಿಂಗ್? ಯಾರು ಮಾತಾಡಕ್ಕೆ ಬರಲ್ಲ, ಎಲ್ಲಾರು ಮಾತಾಡ್ತೀನಿ ಅಂತಾರೆ. ಕ್ಯಾಮ್ರಾ ಆಫ್ ಮಾಡಿದಾಗ, ಕ್ಯಾಮ್ರಾ ಆನ್ ಮಾಡಿದಾಗ ಯಾರು ಮಾತಾಡಲ್ಲ. ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಗೆ ಇವಾಗ. ಇವಾಗ ಕೆಳಗಡೆಯಿಂದ ಮೇಲ್ಗಡೆ ಬರೋದಕ್ಕೆ ಒಬ್ಬೊಬ್ರಿಗೆ 10 ರೂಪಾಯಿ. ಈ ತರ ಬಸ್ ಅಲ್ಲಿ ಹತ್ತಿದ್ರೆ ನಮ್ಮನ್ನ ಮೇಲ್ಗಡೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಇವಾಗ ನಾವು ಮೇಲ್ಗಡೆ ಬಂದಿದ್ದೀವಿ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ತುಂಬಾ ಜಾಸ್ತಿ ಸ್ಟೆಪ್ಸ್ ಏನಿಲ್ಲ, ಒಂದ್ ಸ್ವಲ್ಪನೇ ಸ್ಟೆಪ್ಸ್ ಇದೆ. ಇದು ತುಂಬಾ ಹತ್ರ ಇದೆ. ಈಗ ಬಂದ್ವಿ, ಬಟ್ ಆದ್ರೆ ನಮ್ಮನ್ನ ಒಳಗಡೆ ಎಲ್ಲ ಫೋನ್ ಎಲ್ಲ ಅಲೋ ಮಾಡಕ್ ಬಿಡಲ್ಲ. ನಾವೆಲ್ಲಾ ಪ್ಲೇಸ್ ಬಂದ್ರು ಕಡೆ ಮಾತ್ರ ವಿಡಿಯೋ ಮಾಡ್ಕೊಂತೀವಿ. ಇದೆ ಇದು ನರಸಿಂಹಸ್ವಾಮಿ ಬೆಟ್ಟ. ಹೋದ್ರು ஏங்க 2 பேர் இப்படி மூஞ்ச காட்டுங்க. ஏய் மூஞ்ச காட்டுங்க. 2 பேர் கரையன் தான் கறீங்க. அக்கா தோசைக்கா. ஆ கரை தோசைக்கா. சரி. ये बड़े भैया वीडियो ನಾ ಲೈಟ್ ಮ್ಯಾನ್, ಅವ್ರ ಕ್ಯಾಮ್ರಾ ಮ್ಯಾನ್. ಲೈಟ್ ಹಾಕಿದ್ರು ಕಾಣಿಸುತ್ತಾ ಇಲ್ಲ ಯಾರು. ಸಾಕು ಆಯ್ತು. ಫ್ರೆಂಡ್ಸ್, ನಾವು ನೋಡಿದ್ರ ಯಾವ ಥರ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಬಸ್ಸಿಂದ ರೋಡಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಹೋಗ್ತಾನೇ ಇದ್ದೀವಿ. ಈಗ ನೆಕ್ಸ್ಟು ಡೈರೆಕ್ಟು ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ರೋಡ್ ಸೈಡಲ್ಲಿ ಭಿಕ್ಷೆ ಕೂತ್ಕೊಂಡ್ರೆ ಟಯರ್ಡ್ ಆಗಿ ಕಾಲೆಲ್ಲ ಬಿದ್ದೋಗ್ಬಿಟ್ಟೈತೆ. ಫುಲ್ಲು ಎಂಟರ್ಟೈನ್ಮೆಂಟ್. ಮೇನ್ ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಕತ್ಲೆ ಆಗೋಯ್ತು. ಮುಂದೆ ಏನಾಗುತ್ತೆ ಫ್ರೆಂಡ್ಸ್. ವೆರಿ ಗುಡ್ ಮಾರ್ನಿಂಗ್. ನಾವು ಇವತ್ತು ಗುರುವಾರ ಬೆಳಗ್ಗೆನೇ ಆಲ್ರೆಡಿ ಒಡಿಶಾ ಬಾರ್ಡರ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇವಾಗ ಪೂರಿಗೆ ಹೋಗೋಸ್ಕರ
ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಬಸ್ಸಲ್ಲಿ ಲಾಂಚ್ ಇದೆ ನೋಡಿ. ನಾವು ಇದರಲ್ಲಿ ಸಿಗಂದೂರ್ಗೆ ಹೋಗ್ತೀವಲ್ಲ, ಆ ಥರ ಲಾಂಚಲ್ಲಿ ಹೋಗ್ಬೇಕು. ಬಸ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನಾವು ಆಲ್ರೆಡಿ ತಿಂಡಿ ಮಾಡ್ಕೊಂಡು ತಿಂದ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಬಸ್ ಒಳಗಡೆ ಕೂತ್ಕೊಂಡಿದ್ದೀವಿ. ಬಸ್ನ ತಗೊಂಡು ನಾವು ಲಾಂಚ್ ಒಳಗಡೆ ಹೋಗ್ತೀವಿ ಇವಾಗ. ಇದು ಆಂಧ್ರ ಪ್ರದೇಶ ಮತ್ತು ಒಡಿಶಾ ಬಾರ್ಡರಲ್ಲಿರೋ ಪ್ಲೇಸಿಂದ ಕೆಲವರೆಲ್ಲ ಹಿಂದಿ ಮಾತಾಡ್ತಾರೆ, ಕೆಲವರೆಲ್ಲ ತೆಲುಗು ಮಾತಾಡ್ತಾರೆ. ಇದೇ ಬೀಚು. ಸೊ ಈ ಬೀಚಲ್ಲಿ ಲಾಂಚಲ್ಲಿ ನಾವು ಈ ಬಸ್ನ ಕರ್ಕೊಂಡು ಹೋಗ್ತೀವಿ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ತೋರಿಸ್ತೀವಿ. ಬಸ್ ಒಳಗಡೆಯಿಂದ ಇವಾಗ ಲಾಂಚ್ ಒಳಗಡೆ ಹೋಗಿ ನೋಡಿ. ಲಾಂಚ್ ಒಳಗಡೆ ಎಂಟ್ರಿ ತಗೋತಾ ಇದ್ದೀವಿ. ಇದು ಮಾಪಾಡ್ ಅಂತ ಪ್ಲೇಸು, ಒಡಿಶಾ ಬಾರ್ಡರ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಎಲ್ಲರೂ ಮೀನು ಹಿಡಿಯೋಕ್ಕೆ ಮತ್ತು ಇದೆಲ್ಲ ಮಾಡೋದಕ್ಕೆ ಚೆನ್ನಾಗಿ ಅಲ್ಲಲ್ಲೇ ಬಲೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಇದೇ ಮಾಡೋದು ಅನಿಸುತ್ತೆ. ಇವರು ಜಾಸ್ತಿ ಸಮುದ್ರದಲ್ಲಿ ಮೀನು ಹಿಡಿಯೋದು ಮತ್ತು ಬೇರೆ ಬೇರೆ ವ್ಯವಸಾಯಗಳನ್ನ ಸಮುದ್ರದ ಇದರಿಂದನೇ ಇಟ್ಕೊಂಡಿದ್ದಾರೆ ಅವರು. ತೋರಿಸ್ತೀನಿ. ಬಸ್ಸಾಗ ಬೋಟ್ ಒಳಗೆ ನಿಲ್ಲಿಸ್ತಾ ಇದ್ದೀವಿ. ಲಾಂಚ್ ನೋಡಮ್ಮ. ಬಸ್ ಬರೋದಲ್ಲಿ ಬಸ್ಸಿನ ಜೊತೆ ವಿಡಿಯೋ ಮಾಡ್ಕೊಬರ್ರಿ ಹೋಗ್ರಿ. ಫ್ರೆಂಡ್ಸ್ ನೋಡಿ, ನಾವು ಆಲ್ರೆಡಿ ಲಾಂಚ್ ಒಳಗಡೆ ತಗೊಂಡು ಇವಾಗ ನೋಡಿ ಇದೆ ಈ ಲಾಂಚ್ ಒಳಗಡೆ ಈಗ ಹೋಗುತ್ತೆ ಬಸ್ಸು. ನೋಡ್ದೆ ಒಳಗಡೆ ಒಂದು ಇನ್ನೊಂದು ಸ್ಟೆಪ್ ಐತೆ. ಫ್ರೆಂಡ್ಸ್, ನಾವಿವಾಗ ಒಳಗಡೆ ಹತ್ಕೊಂಡಿದ್ದೀವಿ. ಇನ್ನ ಬೋಟ್ ಮೂವ್ ಆಗ್ತಾ ಇಲ್ಲ. ಆದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಪಾಯಿಂಟ್ ಏನಿದೆ ಗೊತ್ತಾ? ಒಳಗಕ್ಕೆ ಇನ್ನ ಒಂದು ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಮತ್ತೆ ಒಳಗಡೆ ಕೂಡ ಹೋಗ್ಬೋದು ಇದ್ರ ಲಾಂಚಲ್ಲಿ. ಎಲ್ಲರೂ ಸ್ಟಾರ್ಟ್ ಆಗ್ತಾ ಇದೆ. ಕೆಲವ್ರು ಬಸ್ಸಲ್ಲಿಂದ ಇಳ್ದಿಟ್ಟು ಆಚೆ ನಿಂತ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮೂರ್ ಕಡೆಯವರು. ಅವರು ಮೀನು ಹಿಡಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹಿಡಿತಾ ಇದ್ದಾರೆ. ಇಲ್ಲಿ ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಒಳಗಡೆಯಿಂದ ಲಾಂಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವರೇನೆ. ಸೊ ಆಟೋಗಳು, ತುಂಬ ಆಟೋಗಳು, ವ್ಯಾನ್ಗಳು, ನಮ್ಮ ಬಸ್ಸು ಎಲ್ಲ ನಿಂತೈತೆ ನೋಡಿ. ಈಗ ನಾವು ಬಸ್ ಡ್ರೈವ್ ಮಾಡ್ದೇನೆ ಲಾಂಚ್ ಒಳಗಡೆ ಹೋಗ್ತಾ ಇದ್ದೀವಿ. ಬಸ್ನ ಕೂಡ ಆರಿಸ್ಕೊಂಡು ಹೋಗ್ಬೋದು. ಈ ಥರ ಡ್ರೈವ್ ಮಾಡದೆ ಸಮುದ್ರದ ಮೇಲೆ ಹೋಗ್ಬೋದು ಅಂತ ಅಂದ್ಬಿಟ್ಟು ನೋಡಿ, ಎಷ್ಟು ಚಂದವಾಗಿ ಅನಿಸುತ್ತೆ. ನನಗಂತೂ ತುಂಬ ಥ್ರಿಲ್ ಆಗ್ತಾ ಇದೆ, ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಒಬ್ಬೊಬ್ಬರೇ ಆಚೆ ಬರ್ತಾನೆ ಇದ್ದಾರೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. 60 ಕಿಲೋಮೀಟರು ನಾವಿವಾಗ ಲಾಂಚ್ ಒಳಗಡೆ ಹೋಗ್ತಾ ಇದ್ದೀವಿ. 60 ಕಿಲೋಮೀಟರ್ ಲಾಂಚಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಕ್ರಾಸ್ ಆಗ್ತಾ ಇದೆ. ಅಲ್ಲಿಂದಾನೆ ಈಗ ನಾವು ರೋಡಿಂದ ಬಂದ್ವಿ. ಈಗ ರೋಡಿಂದ ಕ್ರಾಸ್ ಆಗ್ಬಿಟ್ಟು ಈಗ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದೆ. ಈಗ ಬಸ್ಸು, ಆಟೋ, ಬೈಕು ಎಲ್ಲ ನೀರಲ್ಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಲಾಂಚಲ್ಲಿ ಮಾತ್ರ ಹೋಗಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ನೀರೊಳಗಡೆ ಹೆಂಗೆ ಹೋಗೋಕ್ಕಾಗುತ್ತೆ? ರೋಡಲ್ಲಿ ಮಾತ್ರ ಹೋಗೋಕ್ಕಾಗುತ್ತಲ್ವ ಬಸ್ಸು. ಆದರೆ ಈಗ ನೀರೊಳಗಡೆ ಲಾಂಚ್ ಇದ್ರೆ ಲಾಂಚಿನ ಮೇಲಿಂದ ನಾವು ಬಸ್ಸಲ್ಲೂ ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು, ಆಟೋದಲ್ಲೂ ಹೋಗ್ಬೋದು. ಓಕೆ, ಬಾಯ್ ಫ್ರೆಂಡ್ಸ್.
ಅಕ್ಕ ಅಲ್ಲೇ ರೀ ಅಲ್ಲೇ ರೀ ಅಲ್ಲೇ ರೀ ಜಾಗ ಬಿಡಿಯಕ್ಕ ಒಂದ್ ಸ್ವಲ್ಪ ಬನ್ನಿ. ನಾವಿವಾಗ ಪೂರಿ ಜಗನ್ನಾಥ ಟೆಂಪಲ್ಗೆ ಬಂದ್ವಿ. ಟೆಂಪಲ್ಗೆ ಬಂದ್ಮೇಲೆ ಇವಾಗ ನಾವಿಲ್ಲಿ ಧರ್ಮ ದರ್ಶನಕ್ಕೆ ಹೋಗೋಕೆ ಮೊದಲು ಕೊಳದಲ್ಲಿ ಬರ್ತಾ ಇದ್ದೀವಿ. ಇದೇ ಕೊಳ. ಈ ಕೊಳದ ಮಧ್ಯೆ ಕೂಡ ಅಲ್ಲಲ್ಲೇ ಟೆಂಪಲ್ಗಳಿದೆ. ಟೆಂಪಲ್ಲು ಒಳಗಡೆ ಕೊಳ ಹೆಂಗಿದೆ ಅಲ್ವಾ, ಆ ಕೊಳದ ಮಧ್ಯೆ ಕೂಡ ಟೆಂಪಲ್ ಇದೆ ನೋಡಿ. ಎಷ್ಟೊಂದು ಬಿಸಿಲು, ಟೆಂಪಲ್ಗೂ ಎಷ್ಟೊಂದು ಜನ ಹೋಗಿ ಹೋಗಿ ಬರ್ತಾ ಇದ್ದಾರೆ. ಅದೇ ಮತ್ತು ಅದಕ್ಕೆ ಕೊಳಕ್ಕೆ ಎಷ್ಟೊಂದು ದಾರಿಗಳಿದೆ. ಇಲ್ಲಿ ಸುತ್ತ ಸ್ನಾನ ಮಾಡ್ಬೋದು. ಇಲ್ಲೇ ನಾವು ಈಗ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ.